ಇವತ್ತು 11 ಜನವರಿ 2024 ನಿಫ್ಟಿ 50ಲಿ BSE ಸೆನ್ಸೆಕ್ಸ್ನಲ್ಲಿ ಏನಾಯಿತು ಅಂತ ನೋಡೋಣ. ಶೇರ್ ಮಾರ್ಕೆಟ್ ವಿಡಿಯೋ ನೋಡ್ತಾ ಇದ್ದೀರಾ, ಒಂದು 3-4 ನಿಮಿಷದಲ್ಲಿ ನಾನು ಡೈಲಿ ಮುಗಿಸ್ಬಿಡ್ತೀನಿ ಸುದ್ದಿನೆಲ್ಲ. ದಯವಿಟ್ಟು ಸ್ಕಿಪ್ ಮಾಡಬೇಡಿ, ಕ್ಲೀನಾಗಿ ನೋಡಿ, ಎಷ್ಟೆಷ್ಟೋ ಟೈಮ್ ಕೊಡ್ತೀರಾ ಯಾವುದಾದ್ರು ವೀಡಿಯೋಸಿಗೆ. ಅದೇ ರೀತಿ ಇದರಲ್ಲೂ ಒಂದು 3-4 ನಿಮಿಷ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡಿ. ಇವತ್ತು ನಿಫ್ಟಿ 50ಲಿ ಒಂದು 28 ಪಾಯಿಂಟ್ಸ್ ಏರಿಕೆ ಆಗಿದೆ. ತುಂಬ ಪಾಯಿಂಟ್ಸ್ ಏನು ಏರಿಕೆ ಆಗಿಲ್ಲ, ಒಂದು 28 ಪಾಯಿಂಟ್ಸ್ ಏರಿಕೆ ಆಗಿದೆ. ಕ್ಲೋಸ್ ಆಗಬೇಕಾದ್ರೆ ಒಂದು 21,647ಕ್ಕೆ ಕ್ಲೋಸ್ ಆಯಿತು. ಅದೇ ರೀತಿ ನಾವು BSE ಸೆನ್ಸೆಕ್ಸ್ ನೋಡೋದಾದರೆ ನೋಡೋಣ ಬನ್ನಿ, BSE ಸೆನ್ಸೆಕ್ಸ್ನಲ್ಲಿ ಏನಾಗಿದೆ ಅಂತ. BSE ಸೆನ್ಸೆಕ್ಸ್ನಲ್ಲೂ ಕೂಡ ಅಷ್ಟು ಜಾಸ್ತಿ ಏನಿಲ್ಲ, ಒಂದು 63 ಪಾಯಿಂಟ್ಸ್ ಏರಿಕೆ ಆಗಿದೆ. ಆಲ್ಮೋಸ್ಟ್ ಅಷ್ಟೇ ಇದೆ ಅಂತಲೇ ಹೇಳ್ಬೋದು, ಬಿಕಾಸ್ ಆಫ್ ದಟ್ ನಂಬರ್ಸ್. ಸುಜ್ಲಾನ್ ಎನರ್ಜಿ ನೋಡ್ಬೋದು, ಇದೊಂದು ಟ್ರೆಂಡಿಂಗ್ ಶೇರು. ಇದರಲ್ಲಿ ಒಂದು 5 ಪೈಸಾ ಏರಿಕೆ ಆಗಿದೆ, ಆಲ್ಮೋಸ್ಟ್ ಅಷ್ಟೇ ಇದೆ. ಅದೇ ರೀತಿ ನಾವು ಇನ್ನೊಂದು ಟ್ರೆಂಡಿಂಗ್ ಶೇರ್ ನೋಡಿದ್ರೆ ಟಾಟಾ ಮೋಟರ್ಸ್ ನೆನ್ನೆ ಇದರಲ್ಲಿ ಇಂಟ್ರಾಡೇ ಬಗ್ಗೆ ಮಾತಾಡಿದ್ವಿ. ಇವತ್ತು ಇದರಲ್ಲಿ ಏರಿಕೆ ಆಗಿದೆ, ಸುಮಾರು ಪ್ರತಿಯೊಂದು ಶೇರಿಗೆ ₹7.20 ಏರಿಕೆ ಆಗಿದೆ. ಅದೇ ರೀತಿ ವೊಡಾಫೋನ್ ಐಡಿಯಾದಲ್ಲಿ ಸುಮಾರು ಒಂದು 10 ಪೈಸಾ ಇವತ್ತು ಇಳಿಕೆ ಆಗಿದೆ. ಅಂದರೆ ಇದರಲ್ಲಿ ಇಂಟ್ರಾಡೇ ಮಾಡಿರೋ ಲಾಸ್ ಅಂದ್ರೂ ನೀವು ಒಂದು 1000 ಶೇರ್ಸ್ ಅಂದ್ರೂ ನೀವು ಲಾಸ್ ಅಂದ್ರೂ ₹100 ಲಾಸ್ ಆಗೋದು. ಆಮೇಲೆ ಟ್ರೈಡೆಂಟು ಒಂದು ಇದು ಟ್ರೆಂಡಿಂಗ್ ಶೇರೆ, ಇದು ಒಂದು ಟೆಕ್ಸ್ಟೈಲ್ ಇಂಡಸ್ಟ್ರಿ, ಇದರಲ್ಲಿ ಇವತ್ತು 90 ಪೈಸಾ ಇಳಿಕೆ ಆಗಿದೆ. ಅಡಾನಿ ಪೋರ್ಟ್ಸಲ್ಲಿ ನೋಡ್ಬೋದು, ಇವತ್ತು ಸುಮಾರು ಪ್ರತಿಯೊಂದು ಶೇರಿಗೆ ಒಂದು ₹11.40 ಇಳಿಕೆ ಇದೆ. ರಿಲಯನ್ಸ್ ಪವರಲ್ಲಿ ನಾವು ಮಾತಾಡ್ತಿದ್ವಿ, ಇಂಟ್ರಾಡೇ ಬಗ್ಗೆ ಮಾತಾಡ್ತಾ ಇದ್ವಿ, ಇದರಲ್ಲಿ ಒಂದು 30 ಪೈಸಾ ಇವತ್ತು ಏರಿಕೆ ಆಗಿದೆ. ಅದೇ ರೀತಿ ನಿಫ್ಟಿ 50ನಲ್ಲಿ ಯಾವೆಲ್ಲ ಶೇರಲ್ಲಿ ಏರಿಕೆ ಆಗಿದೆ ಅಂದರೆ ಹೀರೋ ಮೋಟರ್ ಕಾಪಲ್ಲಿ ನೋಡ್ಬೋದು ನೀವು ಸುಮಾರು ₹204 ಏರಿಕೆ ಆಗಿದೆ. ಬಜಾಜ್ ಆಟೋದಲ್ಲಿ ನೋಡ್ಬೋದು ₹245 ಏರಿಕೆ ಆಗಿದೆ ಪ್ರತಿಯೊಂದು ಶೇರಲ್ಲಿ. ರಿಲಯನ್ಸ್ ಇಂಡಸ್ಟ್ರೀಸು ಪ್ರತಿಯೊಂದು ಶೇರಲ್ಲಿ ₹69.70 ಏರಿಕೆ ಆಗಿದೆ. ಆಕ್ಸಿಸ್ ಬ್ಯಾಂಕಲ್ಲಿ ಸುಮಾರು ₹18.75 ಏರಿಕೆ ಆಗಿದೆ. ಭಾರತ್ ಪೆಟ್ರೋಲಿಯಂನಲ್ಲಿ ಸುಮಾರು ₹7.45 ಏರಿಕೆ ಆಗಿದೆ. ಅಲ್ಟ್ರಾಟೆಕ್ ಸಿಮೆಂಟ್ನಲ್ಲಿ ಸುಮಾರು ₹144 ಏರಿಕೆ ಆಗಿದೆ. ಐಚರ್ ಮೋಟರ್ಸ್ನಲ್ಲಿ ಸುಮಾರು ₹46 ಏರಿಕೆ ಆಗಿದೆ. ಅಪೋಲೋ ಹಾಸ್ಪಿಟಲ್ಸ್ನಲ್ಲಿ ಸುಮಾರು ₹69. ಅದೇ ರೀತಿ ನೀವು ಪವರ್ ಗ್ರಿಡ್, ಇಂಡಸ್ಇಂಡ್ ಬ್ಯಾಂಕ್, ಬ್ರಿಟಾನಿಯಾ ಇಂಡಸ್ಟ್ರೀಸು, ಟಾಟಾ ಮೋಟರ್ಸು, ಗ್ರಾಸಿಮ್ ಇಂಡಸ್ಟ್ರೀಸ್, ಟೆಕ್ ಮಹೀಂದ್ರದಲ್ಲಿ ಏರಿಕೆ ಆಗಿದೆ. ಆಮೇಲೆ ನಾವು ಬೇರೆ ಬೇರೆ ಶೇರ್ಸ್ ಬಗ್ಗೆ ಮಾತಾಡಿದ್ವಿ ಇಂಟ್ರಾಡೇನಲ್ಲಿ. ಸುಮಾರು 100 ಶೇರ್ಸ್ ಯಾವಾಗ ತೊಗೋತೀರಾ, ಆಮೇಲೆ ಒಂದು SBIನಲ್ಲಿ ನೋಡಿದರೆ ಒಂದು 100 ಶೇರ್ಸು, ಆಮೇಲೆ ಇಂಡ್ಯಾಲ್ಕೋ ಕಂಪ್ನಿನಲ್ಲಿ ಒಂದು 100 ಶೇರ್ಸ್, ಡಿಪೆಂಡಿಂಗ್ ಆನ್ ಬಜೆಟ್, ಒಂದು 10,000 ರೇಂಜಲ್ಲಿ ಬಜೆಟ್ ಇಟ್ಕೊಂಡು ಹೆಂಗೆ ಇಂಟ್ರಾಡೇ ಮಾಡೋದು ಅಂತ. ಅದೇ IRFSಲ್ಲಿ ನೋಡಿದಾಗ ಒಂದು 200 ಶೇರ್ಸ್ ಒಂದು ₹5,000 ಬಂದಿತ್ತು. ಅದೇ ರೀತಿ ನಿಮ್ಮ ಮ್ಯಾನೇಜ್ ಮಾಡಬೇಕು, ಮೇನ್ ನಿಮ್ಮ ಬಜೆಟ್ನ ಮ್ಯಾನೇಜ್ ಮಾಡ್ಕೊಂಡು ಹೋಗೋದು. ವಿತಿನ್ 10,000 ಇನಿಷಿಯಲಿ ಮಾಡಿದಾಗ ನಿಮಗೊಂದು ಎಕ್ಸ್ಪೀರಿಯನ್ಸ್ ಬರುತ್ತೆ. ಆಮೇಲೆ ನೀವು ಅದನ್ನು ಜಾಸ್ತಿ ಮಾಡ್ಕೊಂಡು ಹೋಗ್ಬೋದು. ಇಲ್ಲ ಸ್ಟಾರ್ಟಿಂಗೇ ಜಾಸ್ತಿ ಮಾಡಿ ದುಡ್ಡನ್ನ ಲಾಸ್ ಮಾಡ್ಕೊಂಬಿಟ್ರೆ ನಿಮ್ಮ ಹತ್ರ ಕ್ಯಾಪಿಟಲೇ ಇಲ್ದಂಗೆ ಆಗುತ್ತೆ. ಅದೇ ರೀತಿ ಇವತ್ತು ನಾವು ನೋಡೋದಾದರೆ ರಿಲಯನ್ಸ್ ಇಂಡಸ್ಟ್ರೀಸ್ನಲ್ಲಿ ನಾವು ಇವತ್ತು ನೋಡ್ಬೋದು. ರಿಲಯನ್ಸ್ ಇಂಡಸ್ಟ್ರೀಸ್ ಬಂದ್ಬಿಟ್ಟು ಸುಮಾರು ಇದು ಮಧ್ಯದಲ್ಲಿ ನಾನು ತೆಗೆದಿರೋದು ಟೈಮ್ನಲ್ಲಿ ಈ 20 ಶೇರ್ಸ್ನ ನಾವು ಕನ್ಸಿಡರ್ ಮಾಡಿದ್ರೆ, ಯಾಕೆಂದರೆ ಇದ್ರದ್ದು ಓವರಾಲ್ ಶೇರ್ ವ್ಯಾಲ್ಯೂ ಬಂದ್ಬಿಟ್ಟು ತುಂಬ ಲಾರ್ಜ್ ಇದೆ, 2,000 ಚಿಲ್ಲರೆ ಮೇಲಿದೆ. 20 ಶೇರ್ಸು ಸುಮಾರು 12,000ಕ್ಕೆ ಸಿಗೋದು. ಪ್ರತಿಯೊಂದು ಶೇರಲ್ಲಿ ಒಂದು ಪಾಯಿಂಟಲ್ಲಿ ₹46 ಏರಿಕೆ ಆಗಿತ್ತು. ಆಮೇಲೆ ₹65 ತನಕನೂ ಹೋಯಿತು. ಬಟ್ ₹46ಗೂ ಎಕ್ಸಿಟ್ ಮಾಡ್ತೀನಿ ಅಂದ್ರೂ 20 ಸ್ಟಾಕ್ಸ್ ನಿಮ್ಮ ಹತ್ರ ಇದ್ದರೆ, ಶೇರ್ಸ್ ಇದ್ದರೆ, ₹46 ಇದ್ದಾಗ ನೀವು ಎಕ್ಸಿಟ್ ಮಾಡಿದ್ರೆ, ಡಿಪೆಂಡಿಂಗ್ ಆನ್ ದ ಚಾರ್ಟ್ ರೆಫರೆನ್ಸ್ ತೊಗೊಂಡು ಅಥವಾ ಇಲ್ಲ ಎಕ್ಸಿಟ್ ಸಾಕು ಇನ್ನೂ ಜಾಸ್ತಿ ಇದು ಬೇಡ ಅಂತ ಮಾಡಿದ್ರು ನಿಮಗೆ ₹924 ಇವತ್ತು ಲಾಭ ಇದೆ ಇದರಲ್ಲಿ. ಆಮೇಲೆ ಅದೇ ರೀತಿ ಅಂದರೆ ನೀವು ವ್ಯಾಲ್ಯೂ ಜಾಸ್ತಿ ಇದ್ದಾಗ, ಸ್ಟಾಕ್ ಪ್ರೈಸ್ ವ್ಯಾಲ್ಯೂ ಜಾಸ್ತಿ ಇದ್ದಾಗ ಮತ್ತು ಅದಕ್ಕೆ ಒಳ್ಳೆ ಮಾರ್ಕೆಟ್ ವ್ಯಾಲ್ಯೂ ಇದ್ದಾಗ ಕ್ವಾಂಟಿಟೀಸ್ನ ಕಡಿಮೆ ಮಾಡಿ ನಿಮ್ಮ ಬಜೆಟ್ನ ಮ್ಯಾನೇಜ್ ಮಾಡಿ ನಡಿಬೇಕು. ಅದೇ ನಿಮಗೆ ₹100ನಲ್ಲಿ ಸಿಗ್ತಾ ಇದೆ, ಅಥವಾ ವೊಡಾಫೋನ್ ನೋಡ್ಬೋದು ₹15, ₹16 ರೇಂಜಲ್ಲಿದೆ, ಅದರಲ್ಲಿ ಸ್ವಲ್ಪ ನೀವು ಸ್ಟಾಕ್ಸಲ್ಲಿ ನಂಬರ್ಸ್ ಜಾಸ್ತಿ ಮಾಡ್ಕೋಬೋದು ಶೇರ್ಸ್ನಲ್ಲಿ. ಈ ಥರ ನೀವು ಮ್ಯಾನೇಜ್ ಮಾಡ್ಕೊಂಡು ಹೋದಾಗ ನಿಮಗೆ ಇಂಟ್ರಾಡೇ ಸ್ವಲ್ಪ ಚೆನ್ನಾಗಿ ಗೊತ್ತಾಗ್ತಾ ಹೋಗುತ್ತೆ, ಪ್ರಾಕ್ಟೀಸ್ ಬರುತ್ತೆ, ಮತ್ತು ರಿಟರ್ನ್ಸ್ನೂ ಬರುತ್ತೆ. ಬಟ್ ಸ್ಟಾಪ್ ಲಾಕ್ಸ್ ಎಲ್ಲ ನೀವು ಬಳಸ್ಕೋಬೇಕಾಗುತ್ತೆ. ಸೊ ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ಅದೇ ರೀತಿ ಜ್ಯೋತಿ CNC ಆಟೋಮೇಷನ್ ಇವತ್ತು ಕ್ಲೋಸ್ ಆಗಿದೆ. ಆಮೇಲೆ ರೀಟೇಲ್ನಲ್ಲಿ ತುಂಬ ಜನ ಇದನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಈ ವಿಡಿಯೋ ನೋಡೋದಕ್ಕೆ ತಮಗೆಲ್ಲರಿಗೂ ಧನ್ಯವಾದ. ದಯವಿಟ್ಟು ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡ್ಕೊಳ್ಳಿ. ತಮಗೆಲ್ಲರಿಗೂ ತುಂಬ ಧನ್ಯವಾದ.